ಮುನಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮುನಿಯೂರು ಎಂಬಲ್ಲಿದೆ. ಈ ದೇವಸ್ಥಾನಕ್ಕೆ ಸುಮಾರು 2000 ವರ್ಷಗಳ ಐತಿಹ್ಯವಿದೆ. ಮಧ್ವಾಚಾರ್ಯರಾದಿ ಮಹಾಮುನಿಗಳು ಪೂಜಿಸಿದಂಥ ದೇವರು ಈ ದೇವರಾಗಿರುತ್ತಾರೆ. 1944ರಲ್ಲಿ ಒಂದು ಹಂತದ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ. ಅನಂತರ ಈಗ ಜೀರ್ಣಾವಸ್ಥೆಯಲ್ಲಿರುವ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸದ್ಯ ನಾವು ತೊಡಗಿಸಿಕೊಂಡಿದ್ದೇವೆ. ಕಮಿಟಿ ರೂಪೀಕರಿಸಿ ಎಡನೀರು ಮಠಾಧೀಶರಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿಗಳನ್ನು ರಕ್ಷಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಕಮಿಟಿ ರೂಪೀಕರಣಗೊಳಿಸಿ ಬದಿಯಡ್ಕ ಶಂಕರನಾರಾಯಣಮಯ್ಯ ಇವರನ್ನು ಕಮಿಟಿಯ ಅಧ್ಯಕ್ಷರಾಗಿ ನಾವು ಕೇಳಿಕೊಂಡಿದ್ದೇವೆ. ಅವರು ಅಧ್ಯಕ್ಷರಾಗಿ ಒಪ್ಪಿಕೊಂಡಿದ್ದಾರೆ. ಬದಿಯಡ್ಕದ ಉದ್ಯಮಿ ವಸಂತ ಪೈಗಳು ಗೌರವಾಧ್ಯಕ್ಷರಾಗಿದ್ದಾರೆ. ದೇವಸ್ಥಾನದ ಆನುವಂಶಿಕ ಮುಕ್ತೇಶ್ವರರಾದ ಗೋಪಾಲಕೃಷ್ಣ ರಂತಿಲಾಯರು ಗೌರವಾಧ್ಯಕ್ಷರಾಗಿದ್ದಾರೆ. ಇಂದು ಏಪ್ರಿಲ್ 24ರಂದು ಬೆಳಿಗ್ಗೆ 9:33 ಶುಭ ಮುಹೂರ್ತದಲ್ಲಿ ಅನುಜ್ಞಾ ಕಲಶ, ಬಾಲಾಲಯ ಪ್ರತಿಷ್ಠೆ ಕುಂಟಾರು ಶ್ರೀ ವಾಸುದೇವ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ತದನಂತರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ತ್ವರಿತಗತಿಯಲ್ಲಿ ನಡೆಸಿಕೊಂಡು ಆದಷ್ಟು ಬೇಗ ದೇವಸ್ಥಾನದ ಪುನರುಜ್ಜೀವನಗೊಳಿಸಿಕೊಂಡು ಪ್ರತಿಷ್ಠಾ ಬ್ರಹ್ಮಕಲಶವನ್ನು ಮಾಡಬೇಕೆಂಬ ಆಶಯದೊಂದಿಗೆ ಕಾರ್ಯವನ್ನು ತೊಡಗಿಸಿಕೊಂಡಿದ್ದೇವೆ. ಭಗವಂತನ ಅನುಗ್ರಹ ನಮಗಿರಲಿ, ಊರ ಪರವೂರ ಮಹನೀಯರುಗಳ ಸಹಕಾರವು ನಮಗಿರಲಿ ಎಂದು ಆಶಿಸುತ್ತೇನೆ. ಎಲ್ಲ ಆ ದೈವಿಕ ಶಕ್ತಿಗಳನ್ನು ಕೂಡ ಮನಸ್ಸನ್ನು ಸ್ಮರಣೆ ಮಾಡಿಕೊಳ್ಳ ನಿಶ್ಚಯ ಮಾಡಿದ ರೀತಿಯಲ್ಲಿ ಆ ಮುನಿಯೂರು ಗೋಪಾಲಕೃಷ್ಣ ಆ ಸಾನ್ನಿಧ್ಯದ ಸಕಲ ವಿಚಾರದಲ್ಲಿ ಕೂಡ ಪ್ರಶ್ನಾ ಚಿಂತನೆ ಮಾಡಿಕೊಂಡು ಸಮಸ್ತ ಆ ಜೀರ್ಣೋದ್ಧಾರ ಕಾರ್ಯಕ್ಕೆ ಬೇಕಾಗಿ ತೊಡಗಿಕೊಂಡ ಆ ಪ್ರಕ್ರಿಯೆಯಲ್ಲಿ ಇವತ್ತಿನಿಂದ ಪ್ರಾರಂಭವಾಗುವಂತಹ ಅನುಜ್ಞಾ ಕಲಶ ಪೂರ್ವಕ ದೇವರನ್ನು ಆ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ತದನಂತರ ಶಿಲ್ಪಶಾಸ್ತ್ರ ಪ್ರಕಾರ ಯೋಗ್ಯ ಶಿಲ್ಪಿಗಳ ಮೂಲಕ ಸಂಪೂರ್ಣ ಬೇಕಾದಂತಹ ಆ ಗರ್ಭಾಲಯ, ಅದೇ ರೀತಿ ನಮಸ್ಕಾರ ಮಂಟಪ, ಸುತ್ತುಗೋಪುರ, ಅರಿಕೊಟ್ಲು, ಪಾಕಶಾಲೆ ಎಲ್ಲ ರೀತಿಯಲ್ಲೂ ಕೂಡ ಆ ಸಕಲ ಆ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಮಾಡಿಕೊಳ್ಳುವಂಥ ನಿಶ್ಚಯ ಮಾಡಿದ್ವಿ. ಆ ಪ್ರಕಾರ ಮಾಡುವಂಥ ಸಕಲ ಕ್ರಿಯೆ ಕೂಡ ಸಂಪೂರ್ಣ ಆ ದೇವತಾ ಶಕ್ತಿಗಳು ಬೇಕಾದಂಥ ಅನುಗ್ರಹ ಕೊಡಬೇಕು. ಮಾನಸಿಕವಾಗಿ ನಾವು ಮಾಡುವಂತಹ ಪ್ರಕ್ರಿಯೆಗೆ ದೇವತಾ ಅನುಗ್ರಹ ಪ್ರಾಪ್ತವಾಗಿ ನಿಶ್ಚಯ ಮಾಡಿಕೊಂಡಂಥ ಅವಧಿಯಲ್ಲಿ ಪಾಪ ಪಂಚವಾರ್ಷಿಕನಿಗೆ ಆ ಪಂಚವಾರ್ಷಿಕದಲ್ಲಿ ಸಂಪೂರ್ಣ ಈ ದೇವಸ್ಥಾನದ ಸಕಲ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಕೂಡ ಪೂರ್ತಿಗೊಳಿಸಿ ಬ್ರಹ್ಮ ಕಲಶ ಮಾಡುವಂತಹ ಸುಮುಹೂರ್ತಕ್ಕೆ ಎಲ್ಲ ತೊಡಗಿಕೊಂಡದ್ದು. ಆ ರೀತಿಯಲ್ಲಿ ನಾವು ದೇವರ ಹತ್ರ ಅನುಜ್ಞೆ ಬೇಡೋದು ಸಮಯಾವಧಿ ಅಧಿಕಾದರೂ ಕೂಡ ನಮ್ಮ ಎಲ್ಲ ಮಾನಸಿಕ ಪ್ರಯತ್ನಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅನುಗ್ರಹ, ಯಾವ ರೀತಿಯ ಅಸಾಧ್ಯತೆಗಳಿದ್ದರೂ ಕೂಡ, ಯಾವ ಅಸಂಪೂರ್ಣತೆ ಇದ್ದರೂ ಕೂಡ, ಅಥವಾ ಮಾನಸಿಕವಾಗಿ ಯಾವ ರೀತಿಯ ಅಸಹಾಯಕ ಸ್ಥಿತಿ ಇದ್ದರೂ ಕೂಡ ಅದನ್ನೆಲ್ಲ ಸಂಪೂರ್ಣ ನಿವಾರಣೆ ಮಾಡಿಕೊಟ್ಟು ನಾವು ನಿಶ್ಚಯ ಮಾಡಿದಂಥ ಅವಧಿಗಿಂತ ಮೊದಲಾಗಿ ಇಲ್ಲಿಯ ಆ ಬ್ರಹ್ಮಕಲಶದ ಸುಮುಹೂರ್ತ ಅದು ಒದಗಿ ಬರಬೇಕೆಂಬ ಮಹಾ ಸಂಕಲ್ಪದಲ್ಲಿ ಇವತ್ತೆಲ್ಲರೂ ಕೂಡ ಇಲ್ಲಿಯ ಕುಟುಂಬಸ್ಥರು, ಅದೇ ರೀತಿ ಇದಕ್ಕೆ ಬೇಕಾದಂಥ ಅಧಿಕಾರಿ ವರ್ಗದವರು, ಅದೇ ರೀತಿ ಜನಪದ ಎಲ್ಲರೂ ಕೂಡ ಕೂಡಿ ಮಾಡುವಂತಹ ಈ ಒಂದು ಪ್ರಕ್ರಿಯೆಗೆ ಸಂಪೂರ್ಣ ದೇವತಾ ಶಕ್ತಿಗಳು ಬೇಕಾದಂಥ ಅನುಗ್ರಹ ಕೊಡಬೇಕು. ಮಾನಸಿಕವಾಗಿ ನಾವು ಮಾಡುವಂಥ ಪ್ರಯತ್ನಕ್ಕೆ ಅಮಾನುಷಿಕವಾದ ಸಂಪೂರ್ಣ ಅನುಗ್ರಹ ಆ ದೇವತಾ ಶಕ್ತಿಗಳನ್ನು ಅನುಗ್ರಹಿಸಿ ನೀವು ನಿಶ್ಚಯ ಮಾಡಿದಂಥ ಅವಧಿಯಿಂದ ಮೊದಲೇ ಎಲ್ಲ ಪ್ರಕ್ರಿಯೆಗಳು ಕೂಡ ಪೂರ್ಣಗೊಳ್ಳುವಂತೆ, ಅದೇ ರೀತಿ ಮನಃಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಅಂತ ಹೇಳಿದ್ದಾರೆ. ಮನುಷ್ಯನ ಮನಸ್ಸೇ ಎಲ್ಲದಕ್ಕೂ ಕಾರಣ.
ನಮ್ಮ ಎಲ್ಲ ಸಂಕುಚಿತಕ್ಕೂ ಕಾರಣ ನಮ್ಮ ಮನಸ್ಸೇ. ಅದೇ ರೀತಿ ವಿಕಾಸಕ್ಕೆ ಕೂಡ ಕಾರಣ ನಮ್ಮ ಮನಸ್ಸೇ. ಆಗ ಮನುಷ್ಯನ ಮನಸ್ಸಿನಷ್ಟು ದೊಡ್ಡ ಆ ಒಂದು 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 ಸೊತ್ತು ಅದು ಯಾವುದು ಕೂಡ ಇಲ್ಲ. ಆಗ ಎಲ್ಲವೂ ಕಾರಣ ನಮ್ಮ ಮನಸ್ಸೆಯ. ಆ ಮನಸ್ಸಿನಿಂದ ನೀವೆಲ್ಲರೂ ಕೂಡ ನಿಮ್ಮ ಕಾಯ ವಾಚ ನಿಮ್ಮ ಮನಸ್ಸಂಕಲ್ಪ ಮಾಡಿಕೊಂಡಿದ್ದೀರಿ. ಅಹೋರಾತ್ರಿ ನೀವು ಇದಕ್ಕೆ ಬೇಕಾದಂತಹ ಆ ದುಡಿಮೆ, ಮಾನಸಿಕವಾಗಿ ಮಾಡುವಂಥ ಎಲ್ಲ ಪ್ರಯತ್ನಕ್ಕೆ ಸಂಪೂರ್ಣ ದೇವತಾ ಶಕ್ತಿಗಳು ಬೇಕಾದಂಥ ಅನುಗ್ರಹ ಕೊಡಲಿ. ಈಗ ನಡುವಂತೆಲ್ಲ ಹೇಳಿದರು 3 ವರ್ಷದೊಳಗೆ ಅಂತ. ಅದೇ 5 ವರ್ಷದ ಅವಧಿ ಆದರೂ ಕೂಡ ಅದು 3 ವರ್ಷದೊಳಗೆ ಮುಗಿದು ಸಂಪೂರ್ಣತೆ ಮುಟ್ಲಿಕ್ಕೆ ಬೇಕಾದಂಥ ಸದನುಗ್ರಹ ಆ ಗೋಪಾಲಕೃಷ್ಣ ಸ್ವಾಮಿ, ಇಲ್ಲಿ ನಾವು ವಿಶ್ವಾಸ ಮಾಡುವಂಥ ಸಮಸ್ತ ಸೀಮಿತ ದೇವತಾ ಶಕ್ತಿಗಳು ಸರ್ವರು ಕೂಡ ಅನುಗ್ರಹಿಸಿ ನಿಮ್ಮನ್ನೆಲ್ಲ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯಿಂದ ಸರ್ವತೋಮುಖ ಅಭಿವೃದ್ಧಿಯಿಂದ, ಅದೇ ರೀತಿ ನಮ್ಮನ್ನು ಕೂಡ ಆ ಪಾಲ್ಗೊಳ್ಳುವಿಕೆ ಬೇಕಾದಂಥ ಎಲ್ಲ ರೀತಿಯ ಆ ತೊಡಗುವಿಕೆಗೆ ದೇವತಾ ಶಕ್ತಿಗಳು ಸಂಪೂರ್ಣ ಅನುಗ್ರಹ ಕೊಡಲಿ. ಅದೇ ರೀತಿಯಲ್ಲಿ ದುಷ್ಟಬಿಂಬಂಚ ಉದ್ಧಾರಂ ಕರ್ತವ್ಯಂ ಇತಿ ಮಮ ಕರ್ತವ್ಯಮಿತಿ ಶಾಸನ ಅಂತ ಹೇಳಿದ್ದಾರೆ. ದುಷ್ಟಬಿಂಬದ ಉದ್ಧಾರ, ಯಾವ ಅಜೀರ್ಣತೆ ಬಂದಿದ್ದಂತಹ ಆ ವಿಗ್ರಹವನ್ನು ಅದರ ಅಜೀರ್ಣತೆಯನ್ನು ನಿವಾರಣೆ ಮಾಡಿಕೊಂಡು ಅದನ್ನು ಉದ್ಧಾರ ಮಾಡುವುದು ನಮ್ಮ ಕರ್ತವ್ಯ. ಆ ರೀತಿಯಲ್ಲಿ ಇವತ್ತು ಮಾಡುವಂಥ ಈ ಪ್ರಕ್ರಿಯೆಗೆ ದೇವತಾ ಶಕ್ತಿಗಳು ಬೇಕಾದಂಥ ಸಕಲ ಅನುಗ್ರಹ ಕೂಡ ಕೊಡಿ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಜಗದ್ಗುರುಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಭೀಸಿತಾರ್ಥಸಿದ್ಧರ್ಥಂ ಭೂತೇಶ್ವರರವಿ ಸರ್ವವಿಘ್ನೋಪಶಾಂತಯೇ ಗಣಾಧಿಪತಯೇ ನಮಃ. ಸುಮುಖಸ್ಯ ಏಕದಂತಸ್ಯ ಕಪಿಲೋ ಗಜಗಣನಃ ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಧೂಮಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ. ದ್ವಾದಶೇತಾಯಾಮಾನಿ ಪಟೇಶ ಶೂನ್ಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿಗಮಿತ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ಯ ನ ಜಾಯತೆ. ಗಣಾನಾಂ ತ್ವಾ ಗಣಪತೋ ಗಣಪತಿರ್ಜಗತ್ ಶ್ರೀ ಗಣೇಶ ಪ್ರಾರ್ಥನೆ ವಿನಿಯೋಗ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವಿಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇನಸಾದನಂ. ಶ್ರೀ ಮಹಾಗಣಪತೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಸರ್ವವಿಘ್ನೋಪಶಾಂತಯೇ. ಮಂಗಲಂ ಭಗವಾನ್ ವಿಷ್ಣು ಮಂಗಳಂ ವಸುಧನಃ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಇತಿ ಪ್ರಾರ್ಥನಾಂ ಸಮರ್ಪಯಾಮಿ. ನೀರ್ಲ ಬರಡು ಅಂಟಿಗೆ ಬೋರ್ಡ್
ಅಷ್ಟು ಬಂದ ಮಂಡಿ ಮಾಡ್ತಾನೆ ನನ್ನ ದಡೆ ಚೂರು ಗುದ್ದಿ ಇಂಚಿಗೆ ಬರಡು ಒಳ್ಳೆ ಬೋನ ಲೆಕ್ಕನೆ ದಡೆ ಇಂಚ ಸಿದ್ಧಿ ಅರೆ ಬಾಕಿಲು ಹೋಗಿ ತಿಂಗಳು ಒಳ್ಳೆ ಓದ್ತಾರೆ ಇದು ಒಳ್ಳೆ ಬೋಲೆ ಅರುಣ